ಅಜಯ್ ನಮ್ಮೊಟ್ಟಿಗಿದ್ದಾರೆ ಸರ್. ನಮಸ್ಕಾರ ಸರ್. ನಮಸ್ತೆ ಅಣ್ಣ. ನಾನು ಲೈವ್ ಅಲ್ಲಿ ಇದ್ದೀನಿ. ನಿಮ್ ಫಲಿತಾಂಶವನ್ನು ನೋಡ್ತಾ ಇದೀವಿ. ದಾವಣಗೆರೆ ಈಗ ನೀವು 5700 ಲೀಡ್ ಅಲ್ಲಿ ಇದ್ದೀರಿ. ಇನ್ನೇನ್ ಲೀಡ್ ಹಿಂಗೆ ಇರುತ್ತಾ ಏನಾಗುತ್ತೆ ಅಣ್ಣ? ಈಗ 4 ಸುತ್ತು ಆಗಿದೆ ಅಣ್ಣ. ನಮಗೆ ನಂಬಿಕೆ ಇದೆ ಈ ಸರಿ ನಾವು ಲೀಡ್ ಡೌನ್ ಆಗದೇ ಇಲ್ಲ, ಹಿಂಗೆ ಏರ್ಕೆಂತಾನೆ ಹೋಗುತ್ತೆ ಅಂತ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಅಣ್ಣ ನಮಗೆ. ಈಗ ಮುಸ್ಲಿಂ ಏರಿಯಾದ ಕೌಂಟಿಂಗ್ ಬೂತ್ ಶುರುವಾಗಿದೆ. ಎಷ್ಟನೇ ಸುತ್ತಿಗೆ ಅಣ್ಣ? 7ನೇ ಸುತ್ತಿಗೆ ಶುರು ಆಗುತ್ತಣ್ಣ. ನೀವು 7ನೇ ಸುತ್ತಿನವರೆಗೆ ಎಷ್ಟು ಲೀಡ್ ಅಲ್ಲಿ ಇದ್ರಿ ನೀವು ಇದ್ದಾಗ? ಅಣ್ಣ ನಾನು ಸೇಮ್ ಇಷ್ಟೇ ಅಣ್ಣ. ಇದು 4000 ಚಿಲ್ಲರೆ ಲೀಡ್ ಅಲ್ಲಿ ಇದ್ದೆ ನಾನು. 5000 ತನಕ ಇದ್ದೆ. ಓಕೆ, ನೀವು 7ನೇ ಸುತ್ತು ಹೋಗೋವರೆಗೂ. ಹೌದಣ್ಣ. ಈಗ 4 ಆಗಿದೆ, ಇನ್ನು 3 ಸುತ್ತು ಬಾಕಿ ಇದೆ ನಿಮ್ಗೆ ಗೇನ್ ಆಗಕ್ಕೆ. ಹೌದಣ್ಣ. ಬಟ್ ನಿಮ್ಗೆ ವಿಶ್ವಾಸ ಇದೆಯಾ ಗೆಲ್ತೀವಿ ಅಂತ? ಅಣ್ಣ ವಿಶ್ವಾಸ 100% ಇದೆ ಅಣ್ಣ, ಗೆಲ್ತೀವಿ. ಅಜಯ್ ಕುಮಾರು ನಿಸ್ವಾರ್ಥವಾಗಿ ಪಾರ್ಟಿ ಕ್ಯಾಂಡಿಡೇಟ್ ವಿರುದ್ಧ ಪರವಾಗಿ ಕೆಲಸ ಮಾಡಿದ್ರಿ. ಯಾವುದೇ ನಿಮ್ ಬೇಸರ ಅದು ಇದು ತೋರಿಸ್ಕೊಳ್ಳಿಲ್ಲ. ನಾವು ನೀವು ಸಂದರ್ಶನ ಮಾಡಿದಾಗ್ಲೂ ಹೇಳಿದ್ರಿ SS ಮಲ್ಲಿಕಾರ್ಜುನ್ ಅವರು ಕೊಟ್ಟಂತ ಕಾಟ ಮಾಡದಂತ ವ್ಯವಸ್ಥೆ ಬಗ್ಗೆ ಎಲ್ಲ ವಿವರಣೆ ಹೇಳಿದ್ರಿ. ಬಟ್ ಜನ ಪಾಠ ಕಲಿಸ್ತಾರ? ನಿಮ್ಗೆ ಗೆಲ್ತೀರ ವಿಶ್ವಾಸ ಇದೆಯಾ? 100% ನಾವು ಬಿಜೆಪಿ ಗೆದ್ದೇ ಗೆಲ್ಲುತ್ತೆ. ಜನ ಕಾಂಗ್ರೆಸ್ ತಕ್ಕ ಪಾಠ ಕಲಿಸ್ತಾರೆ. ಎಸ್, ಇನ್ನು ಎಷ್ಟು ಗಂಟೆ ಟೈಮ್ ಫಲಿತಾಂಶ ಬರ್ಬೋದು ಅನ್ಸುತ್ತೆ ನಿಮ್ಗೆ? ಫಲಿತಾಂಶ ಸರ್ ಈಗ ಮೋಸ್ಟ್ಲಿ 1 ಗಂಟೆ ಆಗುತ್ತೆ ನನಗೆ ಅನ್ಸುತ್ತೆ ಮಟ್ಟಿಗೆ. ಮಧ್ಯಾಹ್ನ 1 ಗಂಟೆ ಆಗುತ್ತೆ. ಮಧ್ಯಾಹ್ನ 1 ಗಂಟೆ ಆಗುತ್ತೆ. ಯಾಕಂದ್ರೆ 21 ಸುತ್ತಿದೆ. ಹಂಗಾಗಿ 1 ಗಂಟೆ ತನಕ ಹೋಗುತ್ತೆ ರಿಸಲ್ಟ್ ಫೈನಲ್ ಬರೋದಕ್ಕೆ. ಎಸ್, ಹಂಗಾರೆ ನಾವು ಮತ್ತೆ ನಿಮ್ಗೆ ತೊಂದರೆ ಕೊಡ್ತೀವಿ ಹಾಗಾದ್ರೆ. ಮಾಡ್ರಿ ಅಣ್ಣ, ಮತ್ತೆ ನಿಮ್ಮ ಲೀಡ್ ಶುರುವಾಗೋದು ಎಷ್ಟನೇ ಸುತ್ತಿಗೆ ಅಂತ? ಈ ಸುತ್ತು 7ನೇ ಸುತ್ತಿಗೆ ಡೌನ್ ಆಗುತ್ತಾ ಅಂತ ನಿಮ್ದು? ಇಲ್ಲ, ನಾನು ಹಂಗೆ ಹೇಳಿಲ್ಲ. ನಮ್ಗೆ ನಾನು ಟೋಟಲಿ 21 ಸುತ್ತವರೆಗೂ ನಮ್ದು ಡೌನ್ ಆಗಲ್ಲ. ಹೌದು. ಇಲ್ಲ, ನಾನು ಒಬ್ಬ ಪತ್ರಕರ್ತ ಒಂದು ಕ್ಯಾಲ್ಕುಲೇಷನ್, ಮುಸ್ಲಿಂ ಏರಿಯಾ ಬಂದಾಗ ಬಿಜೆಪಿ ಡೌನ್ ಆಗುತ್ತೆ ಇವೆಲ್ಲ ಇರ್ತಾವಲ್ಲ ಸರ್ ಸುತ್ತಲ್ಲಿ. ಆ ಕಾರಣಕ್ಕೆ ಪ್ರಶ್ನೆ ಮಾಡಿದೆ ಪಾಪ. ನಿಮ್ಮನ್ನೇನೋ ಬೇರೆ ಇದ್ ಮಾಡಕ್ಕಲ್ಲ. ಹಾಗಾಗಿ ನೀವು ಒಬ್ಬ ಅಭ್ಯರ್ಥಿ ಆಗಿದ್ರು ನಿಮ್ಗೆ ಗೊತ್ತಿರುತ್ತೆ ಎಷ್ಟನೇ ಸುತ್ತ ಅದ್ರಲ್ಲಿ ಮತ್ತೆ ಎಷ್ಟನೇ ಸುತ್ತ ನಾವು ರೈಸ್ ಆಗ್ತೀವಿ ಅನ್ನೋದೇನೋ ಇರುತ್ತಲ್ಲ, ಆ ಕಾರಣಕ್ಕಷ್ಟೇ. ಏನಿಯೋ ಒಳ್ಳೇದಾಗ್ಲಿ. ಮತ್ತೆ ಸಂಪರ್ಕ ಮಾಡ್ತೀನಿ ಅಜಯ್ ಅವರೇ. ಥ್ಯಾಂಕ್ ಯು. ಎಸ್ ಅಜಯ್ ಮಾತನಾಡ್ತಾ ಇದ್ರು. ಅದೇ 7ನೇ ಸುತ್ತಿಂದ ಮುಸ್ಲಿಂ ಮತ ಅದು ಎಣಿಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಮೇ ಬಿ ಈಗ ಅವ್ರಿಗೆ ಒಂದ್ ನಂಬಿಕೆ ಇದೆ 7ನೇ ಸುತ್ತಲ್ಲೂ ಕೂಡ ಕಮ್ಮಿ ಆಗೋದಿಲ್ಲ ಅಂತ. ಬಟ್ ಅದಕ್ಕೆ ಕಾದ್ ನೋಡ್ಲೇಬೇಕಾಗತ್ತೆ. ದಾವಣಗೆರೆ ಎಲ್ಲಾದು ಒಂದ್ ಲೆಕ್ಕಾಚಾರ ಆದ್ರೆ ದಾವಣಗೆರೆ ಬೇರೆ ಲೆಕ್ಕಾಚಾರ. ಅದಕ್ಕೆ ಅವ್ರ ಕೇಳ್ತಾ ಇದ್ದು ನೋಡಿ, ಅಸ್ಸಾಂದು ಕೂಡ 71 ಬಿಜೆಪಿ, 20 ಕಾಂಗ್ರೆಸ್, ಬೋಡೋಲ್ಯಾಂಡ್ ಪೀಪಲ್ ಫ್ರಂಟ್ 8, AGP 7, 15 ಇಲ್ಲಿ. ಅಸ್ಸಾಂ ಬಿಜೆಪಿ ಸರ್ಕಾರ ಕ್ಲಿಯರ್. ಅಂಡ್ ಕೇರಳ ಮುಸ್ಲಿಂ ಲೀಗ್ 20, 50, ಇನ್ನು ಕಾಂಗ್ರೆಸ್ 74. ಕೇರಳ ಕ್ಲಿಯರ್. ಇನ್ನು ಪುದುಚೇರಿನೂ ಕ್ಲಿಯರ್ ಆಗೋಗ್ಬಿಟ್ಟಿದೆ ಬಿಜೆಪಿಗೆ. ಪುದುಚೇರಿ NDA ಮೈತ್ರಿ ಕೂಡ ಕ್ಲಿಯರ್ ಆಗಿದೆ, ನೋ ಡೌಟ್. ತಮಿಳುನಾಡುನು ಕೂಡ ವೆಸ್ಟ್ ಬೆಂಗಾಲ್ ಹೋಗ್ತಾ ಇದೀವಿ ಈಗ. ತಮಿಳುನಾಡು 73 TVK, ADMK 54, DMK 29. ಇದು ಕೂಡ ಕ್ಲಿಯರ್. ವಿಜಯ್ ಮುಖ್ಯಮಂತ್ರಿ ಆಗದ್ ಕ್ಲಿಯರ್. ಹೌದು. ಅಂಡ್ ವೆಸ್ಟ್ ಬೆಂಗಾಲ್ ನಂಬರ್ ಇಸ್ ನಾವು ಗೋಯಿಂಗ್ 48-26 ಅಂತಿದೆ. ಇದಿಷ್ಟು ನಮ್ಮ ಬೈ ಎಲೆಕ್ಷನ್ಸ್ ಇದೆಲ್ಲ ಏನು ಅಸೆಂಬ್ಲಿ ಬೈ ಎಲೆಕ್ಷನ್ಸ್ ನಡೀತಾ ಇದೆ, ಇವೆಲ್ಲ ನೋಡಿದಾಗ ಅನ್ಸುತ್ತೆ. ಸೊ ಅಮೇಥಿ, ಎಸ್ ಬಾಗಲಕೋಟೆ, ದಾವಣಗೆರೆ ಲೀಡಿಂಗ್ ಶ್ರೀನಿವಾಸ್ ದಾಸ್ ಕರಿಯಪ್ಪ. 3ನೇ ಲಿಸ್ಟ್ ಇರೋದು ಅಫ್ಸರ್ ಕೊಡ್ಲಿಪೇಟೆ. ಅವರು ಕೂಡ ಬಹಳಷ್ಟು ಪ್ರಭಾವ ಬೀರಿದ್ದಾರೆ ಈ ಸಲ. ಏನಾದ್ರೂ ವೋಟ್ ಸ್ಪ್ಲಿಟ್ಸ್ ಆದ್ರೂ ಕೂಡ ಅವರು ಕಾರಣ ಆಗ್ತಾರೆ. ಖಂಡಿತವಾಗಿ ಸಮರ್ಥ್ ಕಾಕ್ ಅವರೆಲ್ಲ ಹೋಗಿ ಬಿಜೆಪಿಗೆ ಹಾಕಿಲ್ಲ ಅಂತ ಅಂದ್ರೂ ಅಫ್ಸರ್ ಕೊಡ್ಲಿಪೇಟೆಗೆ ಹಾಕಿರ್ತಾರೆ. ಮುಸಲ್ಮಾನರ ಓಟೆ 1900 ಅಫ್ಸರ್ ಕೊಡ್ಲಿಪೇಟೆಗೆ, 590 ಸೈಯದ್ ರಿಯಾಜ್ಗೆ. ಇಲ್ಲೇ ಒಂದ್ 2,500 ಓಟು. 2,500 ಓಟ್ ಇವರೇ ಇದ್ ಮಾಡಿದ್ದಾರೆ. ನೋಡ್ಬೇಕು ಇನ್ ಮುಂದೆ ಏನ್ ಕತೆ ಅಂತ.